ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಫಲಿಸಿಲ್ಲ ಲಕ್ಷಾಂತರ ಜನರು ಮತ್ತು ಸಹೋದ್ಯೋಗಿಗಳ ಪ್ರಾರ್ಥನೆ. ಪುಲಕೇಶಿ ನಗರ ಸಂಚಾರಿ ಠಾಣೆ ಹೆಡ್ ಕಾನ್ಸ್ಟೇಬಲ್ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಚಿಕಿತ್ಸೆಯನ್ನ ಪಡಿತಾ ಇದ್ರು ಹೆಡ್ ಕಾನ್ಸ್ಟೇಬಲ್ ರಮೇಶ್. ಪುಲಕೇಶಿ ನಗರ ಸಂಚಾರಿ ಠಾಣೆ ಹೆಡ್ ಕಾನ್ಸ್ಟೇಬಲ್ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಚಿಕಿತ್ಸೆಯನ್ನ ಪಡಿತಾ ಇದ್ರು ಹೆಡ್ ಕಾನ್ಸ್ಟೇಬಲ್ ರಮೇಶ್. ಶ್ವಾಸಕೋಶ ಸಮಸ್ಯೆಯಿಂದ ಹೆಡ್ ಕಾನ್ಸ್ಟೇಬಲ್ ರಮೇಶ್ ಬಳಲ್ತಾ ಇದ್ರು. ಒಂದು ವಾರದಿಂದ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆಯನ್ನ ಪಡಿತಾ ಇದ್ದ ಮುಖ್ಯಪೇದೆ ರಮೇಶ್ 2 ತಿಂಗಳ ಹಿಂದೆ ಜ್ವರ ಕಾಣಿಸಿಕೊಂಡು ಹಾಸಿಗೆಯನ್ನ ಹಿಡಿದಿದ್ರು. ಇನ್ನು ಬಳಿಕ ನಿಮೋನಿಯಾಗೆ ತಿರುಗಿ ಗಂಭೀರ ಸ್ಥಿತಿಗೆ ತಲುಪಿದ್ದ ರಮೇಶ್ ಆರೋಗ್ಯ ಹೆಚ್ಚಿನ ಚಿಕಿತ್ಸೆಗಾಗಿ ನಾರಾಯಣ ಹೃದಯಾಲಯಕ್ಕೆ ದಾಖಲಿಸಲಾಗಿತ್ತು. ಆದರೂ ಕೂಡ ಕಳೆದ 3 ದಿನಗಳಿಂದ ಎಕ್ಮೋ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇತ್ತು. ಆದರೆ 1 ದಿನಕ್ಕೆ ರಮೇಶ್ ಚಿಕಿತ್ಸೆಗೆ 1.5 ಲಕ್ಷ ರೂಪಾಯಿ ಖರ್ಚಾಗ್ತಾ ಇತ್ತು. ರಮೇಶ್ ಚಿಕಿತ್ಸೆ ನೆರವಾಗುವಂತೆ ಗ್ಯಾರಂಟಿ ನ್ಯೂಸ್ ಮನವಿಯನ್ನ ಕೂಡ ಮಾಡಿತ್ತು. ರಮೇಶ್ ಚೇತರಿಕೆಗೆ ಗ್ಯಾರಂಟಿ ನ್ಯೂಸ್ ಕೂಡ ಪ್ರಾರ್ಥನೆ ಮಾಡಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದ ಮುಖ್ಯಪೇದೆ ರಮೇಶ್. 1 ವಾರದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಇವರು ಪಡಿತಾ ಇದ್ರು. 2 ತಿಂಗಳ ಹಿಂದೆ ಜ್ವರ ಕಾಣಿಸಿಕೊಂಡು ರಮೇಶ್ ಹಾಸಿಗೆಯನ್ನ ಹಿಡಿದಿದ್ರು. ಇನ್ನು ಬಳಿಕ ನಿಮೋನಿಯಾಗೆ ತಿರುಗಿ ಗಂಭೀರ ಸ್ಥಿತಿಗೆ ರಮೇಶ್ ಆರೋಗ್ಯ ಸ್ಥಿತಿ ತಲುಪಿತ್ತು. ಇನ್ನು ಈಗಾಗಲೇ ರಮೇಶ್ ಚಿಕಿತ್ಸೆಗೆ ನೆರವಾಗುವಂತೆ ಗ್ಯಾರಂಟಿ ನ್ಯೂಸ್ ಕೂಡ ಮನವಿಯನ್ನ ಮಾಡಿತ್ತು. ರಮೇಶ್ ಚೇತರಿಕೆಗೆ ಗ್ಯಾರಂಟಿ ನ್ಯೂಸ್ ಕೂಡ ಪ್ರಾರ್ಥನೆ ಮಾಡಿತ್ತು. ಆದರೆ ಫಲಕಾರಿಯಾಗದೆ ಈಗ ಸಾವನ್ನಪ್ಪಿದ್ದಾರೆ.